ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ರಾಜಾತಿಥ್ಯವನ್ನ ಅನುಭವಿಸ್ತಾ ಬಿಂದಾಸ್ ಆಗಿರುವ ದರ್ಶನ್ಗೆ ಕೆಲವೇ ದಿನಗಳಲ್ಲಿ ದೊಡ್ಡ ಶಾಕ್ ಎದುರಾಗೋದು ಫಿಕ್ಸ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೇವಲ ದರ್ಶನ್ಗೆ ಮಾತ್ರವಲ್ಲ, ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಸದ್ಯಕ್ಕೆ ವಿಚಾರಣಾಧೀನ ಕೈದಿಗಳಾಗಿ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿರುವ ಎಲ್ಲ ಆರೋಪಿಗಳಿಗೂ ಕೂಡ ಇದೀಗ ಕೋರ್ಟ್ನ ವಿಚಾರಕ್ಕೆ ಢವ ಶುರುವಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ರೇಣುಕಾ ಕೊಲೆ ಕೇಸ್. ಮುಂದಿನ ವಾರವೇ ಈ ಬಗ್ಗೆ ನಿರ್ಧಾರ ಆಗುವ ಸಾಧ್ಯತೆ ದಟ್ಟವಾಗ್ತಾ ಇದೆ. ಈ ವಾರಾಂತ್ಯದ ವೇಳೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದು. ಮುಂದಿನ ವಾರವೇ ತ್ವರಿತಗತಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಪೊಲೀಸರಿಂದ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಇಂಥದ್ದೊಂದು ಬೆಳವಣಿಗೆ ಆಗಬಹುದು ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಕೆಲ ದಿನಗಳ ಹಿಂದೆನೆ ಬ್ರೇಕ್ ಮಾಡಿತ್ತು ಸುದ್ದಿಯನ್ನು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇನ್ ಕೇಸ್ ನಿಜಕ್ಕೂ ಕೂಡ ಮನವಿ ಸಲ್ಲಿಕೆ ಆಗಿದ್ದೇ ಆದಲ್ಲಿ, ಅದಕ್ಕೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ದರ್ಶನ್ ಗ್ಯಾಂಗ್ಗೆ ಹೇಗೆ ಸಂಕಷ್ಟ ಆಗೋ ಸಾಧ್ಯತೆ? ಸ್ಮಿತಾ, ಏನು ಈಗಾಗಲೇ ಲಭ್ಯ ಆಗ್ತಾ ಇರೋ ಮಾಹಿತಿ ಪ್ರಕಾರ ಏನು ಈ ಒಂದು ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ಆಯಿತು. ಇದಾದ ಮೇಲೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಆಗಿದೆ. ಹಿನ್ನೆಲೆಯಲ್ಲಿ ಈ ವಾರದ ಅಂತ್ಯದೊಳಗೆ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಇದಾದ ಬಳಿಕ ನೆಕ್ಸ್ಟ್ ವಾರವೇ ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ತ್ವರಿತಗತಿ ನ್ಯಾಯಾಲಯನ ಸ್ಥಾಪನೆ ಮಾಡಿಸೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಬೇಕು ಅಂತೇಳಿ. ಒಂದು ವೇಳೆ ಮುಂದಿನ ವಾರದಲ್ಲಿ ಸರ್ಕಾರ ಈ ಒಂದು ಮನವಿಯನ್ನು ತಿರಸ್ಕಾರ ಮಾಡಿದ್ದೇ ಆದರೆ ಈಗ ಏನು ಸರ್ಕಾರದ ಮೇಲೆ ಆರೋಪ ಬರ್ತಾ ಇದೆ, ದರ್ಶನ್ ಅಂಡ್ ಗ್ಯಾಂಗ್ಗೆ ರಾಜಾತಿಥ್ಯವನ್ನು ಕೊಡೋದ್ರಿಂದ ಸರ್ಕಾರದ ಪ್ರಭಾವಿ ಸಚಿವರುಗಳು ಹಿಂದೆ ಇದ್ದಾರೆ ಅಂತೇಳಿ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೂ ಅನುಮತಿಯನ್ನು ಕೊಟ್ಟಿಲ್ಲ ಅಂದ್ರೆ ಮತ್ತೆ ಸರ್ಕಾರದತ್ತ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಅಪಸ್ವರ ಎದ್ದೇಳುವ ಸಾಧ್ಯತೆ ಇದೆ. ಹೀಗಾಗಿ ನಮ್ಮ ಗೃಹ ಇಲಾಖೆಯಿಂದ ಇದಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಡ್ತೀನಿ ಅಂತೇಳಿ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಗೃಹ ಇಲಾಖೆಯಿಂದ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದ್ದೇ ಆದರೆ 1 ವರ್ಷದಲ್ಲಿ ಬಹುತೇಕ ಈ ಒಂದು ಪ್ರಕರಣದ ವಿಚಾರಣೆ ಮುಕ್ತಾಯ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಜೈಲಿಂದ ಹೊರಗಡೆ ಬರ್ತಾರೆ, ಜಾಮೀನು ಸಿಗುತ್ತೆ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇತ್ತು, ಆ ಕಾನ್ಸೆಪ್ಟ್ ಬಹಳ ದೂರ ಹೋಗುವಂಥದ್ದು. ಮತ್ತು ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗೋ ಸಾಧ್ಯತೆಯೂ ಹೆಚ್ಚಾಗುವಂಥದ್ದು. ಸ್ಮಿತಾ, ರೈಟ್, ಸಂಪರ್ಕದಲ್ಲಿರಿ ನಾಗರಾಜ್. ಮತ್ತಷ್ಟು ಅಪ್ಡೇಟ್ಸ್ ಇದೆ. ಇನ್ನು ಈ ಫೋಟೋದಲ್ಲೇನು ದರ್ಶನ್ ಪಕ್ಕ ಕೂತ್ಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ, ಈತನ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಇದೀಗ ಆಚೆ ಬರ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನಿಗಾಗಿ ಡಬಲ್ ಮರ್ಡರ್. ನಾಗನಿಗಾಗಿ ಅಣ್ಣ ತಮ್ಮಂದಿರು ಡಬಲ್ ಮರ್ಡರ್ ಮಾಡಿದ್ರು. ನಾಗನಿಗೆ ಸ್ಕೆಚ್ ಹಾಕಿದ್ದವರೇ ಇದೀಗ ಹೆಣವಾಗಿ ಹೋಗಿರುವ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ನಾಗನ ಕರಾಳ ಕಹಾನಿ ಅನಾವರಣವಾಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನಾಗನ ಆಪ್ತರು ಈ ಸಹೋದರರು ಕಣ್ಣನ್ ಹಾಗೆ ವೇಲು ಸ್ವಂತ ಅಣ್ಣ ತಮ್ಮಂದಿರು. 2020ರಲ್ಲಿ ಲಿಂಗನ ಹತ್ಯೆ ಮಾಡಿದ್ದ ಸಹೋದರರಿವರು. ಲಿಂಗ ಅನ್ನೋ ವ್ಯಕ್ತಿಯ ಮರ್ಡರ್ ಮಾಡಿದ ಅಕ್ಯೂಸ್ಡ್ ಕಣ್ಣನ್ ಹಾಗೆ ವೇಲು. ನಾಗನನ್ನ ಹೊಡೆದು ಹಾಕ್ತೀನಿ ಅಂತ ಹೇಳಿದಂತೆ ಲಿಂಗ. ಇದೇ ಕಾರಣಕ್ಕೆ ಲಿಂಗನ ಹತ್ಯೆಯನ್ನ ಮಾಡಿದ್ರು ಕಣ್ಣನ್ ಹಾಗೆ ವೇಲು. ಹಾಸನದ ಚನ್ನರಾಯಪಟ್ಟಣದಲ್ಲಿ ಲಿಂಗನ ಹತ್ಯೆಯಾಗಿತ್ತು. ಲಿಂಗನ ಮರ್ಡರ್ ಕೇಸ್ನಲ್ಲಿ ಕಣ್ಣನ್ ಹಾಗೆ ವೇಲು ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ. ಕೇವಲ ಲಿಂಗ ಮಾತ್ರ ಅಲ್ಲ, ಆತನ ಶಿಷ್ಯ ಸಿದ್ದಾಪುರ ಮಹೇಶ, ಈತನನ್ನೂ ಕೂಡ ಮರ್ಡರ್ ಮಾಡಲಾಗಿದೆ. ಲಿಂಗನ ಹತ್ಯೆಗೆ ಪ್ರತೀಕಾರವಾಗಿ ಮದನ್ ಕೊಲೆ ಆಗುತ್ತೆ. ನಾಗನ ಸಹಚರ ಈ ಮದನ್ ಅನ್ನೋ ವ್ಯಕ್ತಿ, ಈತನನ್ನ ಮರ್ಡರ್ ಮಾಡಲಾಗಿರುತ್ತೆ. ಮದನ್ ಬಳಿಕ ನಾಗನಿಗೆ ಮಹೇಶ ಸ್ಕೆಚ್ ಹಾಕಿದ್ದಾನೆ. ಮಹೇಶ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಭೀಕರ ಹತ್ಯೆ ನಡೆದು ಹೋಗಿದೆ. ಕಣ್ಣನ್ ವೇಲು ಸೇರಿ 20 ಮಂದಿ ಪ್ರಕರಣದಲ್ಲಿ ಅರೆಸ್ಟ್. ನೋಡಿ, ಇದೆಲ್ಲವೂ ಕೂಡ ವಿಲ್ಸನ್ ಗಾರ್ಡನ್ ನಾಗನಿಗೆ ಲಿಂಗ ಮರ್ಡರ್ ಮಾಡುವ ಸ್ಕೆಚ್ ಹಾಕಿದ್ದ ಅನ್ನೋ ಕಾರಣಕ್ಕೆ ನಡೆದಿರುವ ಸಾಲು ಸಾಲು ಹತ್ಯೆಗಳು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಎಡಭಾಗದಲ್ಲಿ ಒಂದು ಫೋಟೋ, ಬಲಭಾಗದಲ್ಲಿ ಒಂದು ಫೋಟೋ, ಕಣ್ಣನ್ ಹಾಗೆ ವೇಲು. ಈ ಮಧ್ಯದಲ್ಲಿ ಗಮನಿಸ್ತಾ ಇರುವ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯರಂತ ಇವರಿಬ್ರು. ವಿಲ್ಸನ್ ಗಾರ್ಡನ್ ನಾಗನಿಗಾಗಿ 2 ಮರ್ಡರ್. ಲಿಂಗ ಹಾಗೆ ಮಹೇಶ್ ಇಬ್ಬರ ಮರ್ಡರ್ ಕೇಸ್ನಲ್ಲಿ ಅಂಧರಾಗಿದ್ದಾರೆ ಕಣ್ಣನ್ ಹಾಗೆ ವೇಲು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನಾಗರಾಜ್, ನಟೋರಿಯಸ್ ಅನ್ನೋ ಪದಕ್ಕೆ ಲಿಟರಲಿ ಅರ್ಥವಾಗಿ ಬದುಕಿದವರ ಇವರೆಲ್ಲ ಅನ್ಸ್ಬಿಡುತ್ತೆ.
ಒಂದಾದ್ಮೇಲೆ ಒಂದು ಮರ್ಡರ್, ಅದರಲ್ಲೂ ವಿಲ್ಸನ್ ಗಾರ್ಡನ್ ನಾಗನಿಗಾಗೆ ಡಬಲ್ ಮರ್ಡರ್ ಮಾಡಿದ್ರು ಈ ಅಣ್ಣ ತಮ್ಮಂದ್ರು ಅನ್ನೋ ಆರೋಪ. ಖಂಡಿತ ಸ್ಮಿತಾ, ಏನು ಈಗ ಈ ಒಂದು ದರ್ಶನ್ ರಾಜಾತಿಥ್ಯ ಫೋಟೋ ವೈರಲ್ ಆಯಿತು. ಈ ಒಂದು ಫೋಟೋವನ್ನು ಸೆರೆ ಹಿಡಿದಿದ್ದು ಇದೇ ವೇಲು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ಆ ವೇಲುವಿನ ಇತಿಹಾಸವನ್ನು ನೋಡಿದ್ರೆ ಏನು 2020ರಲ್ಲಿ ವಿಲ್ಸನ್ ಗಾರ್ಡನ್ ಲಿಂಗನ ಒಂದು ಕೊಲೆ ಆಗುತ್ತೆ. ಈ ಕೊಲೆಯನ್ನು ಮಾಡಿಸಿದ್ದು ವಿಲ್ಸನ್ ಗಾರ್ಡನ್ ನಾಗನೇ ಮಾಡ್ದ. ಯಾಕಂತಂದರೆ ನನಗೆ ಇದ್ದಂಥ ಇದನ್ನು ಕಬ್ಜಾ ಮಾಡೋದಕ್ಕೆ ವಿಲ್ಸನ್ ಗಾರ್ಡನ್ ಲಿಂಗ ಪ್ರಯತ್ನ ಪಡ್ತಾ ಇದ್ದೇನೆ, ನನ್ನ ಆಧಿಪತ್ಯಕ್ಕೆ ಲಿಂಗ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ಆತನನ್ನು ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ವೇಲು ಮತ್ತು ಆತನ ಅಣ್ಣ ಕಣ್ಣನಿದ್ರು. ಅದಾದ ಬಳಿಕ ಏನು ವಿಲ್ಸನ್ ಗಾರ್ಡನ್ ಲಿಂಗನ ಒಂದು ಕೊಲೆಗೆ ಸಂಬಂಧಿಸಿದಂತೆ ಈ ಒಂದು ಕೊಲೆಗೆ ರಿವೆಂಜನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದಾಪುರ ಮಹೇಶ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಈ ವಿಚಾರವನ್ನು ಕೆಲವು ಕಡೆ ಹೇಳ್ಕೊಂಡಿರ್ತಾರೆ, ನಾನು ವಿಲ್ಸನ್ ಗಾರ್ಡನ್ ನಾಗನನ್ನು ಹೊಡೆದಾಕ್ತೀನಿ ಅಂತೇಳಿ. ಆ ವಿಲ್ಸನ್ ಗಾರ್ಡನ್ ನಾಗನ್ನ ಯಾವಾಗ ಹೊಡೆದಾಕ್ತೀನಿ ಅಂತೇಳಿ ಸಿದ್ದಾಪುರ ಮಹೇಶ ಹೇಳ್ತಾನೋ, ಸಿದ್ದಾಪುರ ಮಹೇಶ ಜೈಲಿಂದ ಬಿಡುಗಡೆಯಾದ 20 ನಿಮಿಷಕ್ಕೆ ಜೈಲಿನಿಂದ ಅಣತಿ ದೂರದಲ್ಲಿ ಭೀಕರವಾಗಿ ಕೊಲೆ ಆಗ್ತಾನೆ. ಆ ಒಂದು ಪ್ರಕರಣದಲ್ಲೂ ಸಹ ಕಣ್ಣನ್ ಮತ್ತು ವೇಲು ಇಬ್ಬರು ಜೈಲು ಸೇರಿರ್ತಾರೆ. ಈಗ ಅದೇ ವೇಲು ಮೇಲೆ ಈತ ವಿಲ್ಸನ್ ಗಾರ್ಡನ್ ನಾಗನ ಫೋಟೋವನ್ನು ದರ್ಶನ್ ಜೊತೆ ಇರೋ ಫೋಟೋವನ್ನು ಸೆರೆ ಹಿಡಿದು ವೈರಲ್ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಆ ಫೋಟೋ ವೈರಲ್ ಆದ ದಿನ ರಾತ್ರಿ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಏನು ವೇಲು ಮತ್ತು ಆತನ 10 ಜನ ಸ್ನೇಹಿತರನ್ನು ತುಂಬ ಭೀಕರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿ ಯಾಕೆ ಈ ರೀತಿ ಆಯಿತು ಅಂತೇಳಿ ಪ್ರಶ್ನೆ ಮಾಡಿದ್ದಾನೆ ಅನ್ನೋ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ರೌಡಿಗಳ ಗ್ಯಾಂಗ್ನಲ್ಲಿ ಈಗ ಆಗ್ತಾರೋ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಏನೋ ಮನಸ್ತಾಪಗಳು ಶುರುವಾಗಿರೋ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲಾ, ಬಿಡಿ, ಸಿಗರೇಟು, ಬೇಕಾದ ತಿಂಡಿ ತಿನಿಸು, ಹಾಸಿಗೆ ದಿಂಬು, ಅದರ ಜೊತೆಗೆ ಮೊಬೈಲ್ ಫೋನು, ವಿಡಿಯೋ ಕಾಲು, ಫೋಟೋ ವೈರಲ್. ಇಷ್ಟೆಲ್ಲ ಆದ ನಂತರದಲ್ಲಿ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಭೇಟಿ ನೀಡಿದ್ರು. ಇದೀಗ ಕಮಿಷನರ್ ಸರದಿ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ಶುರುವಾಗುತ್ತೆ. ಹೀಗಾಗಿ ಸೆಂಟ್ರಲ್ ಜೈಲ್ಗೆ ಕಮಿಷನರ್ ಭೇಟಿ ಕೊಡ್ತಿದ್ದಾರೆ. ಪರಪ್ಪನ ಅಗ್ರಹಾರ ಠಾಣೆಗೆ ಬಿ ದಯಾನಂದ್ ಭೇಟಿ ಕೊಡ್ತಿದ್ದಾರೆ. ತನಿಖೆಯ ಪ್ರಗತಿಯನ್ನ ಪರಿಶೀಲನೆ ನಡೆಸಲಿದ್ದಾರೆ ಆಯುಕ್ತರು. ರಾಜಾತಿಥ್ಯ ಸಂಬಂಧ ಈಗ ಆಲ್ರೆಡಿ 3 FIR ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಹುಳಿಮಾವು CPI ಕುಮಾರಸ್ವಾಮಿ ಅವರಿದ್ದಾರೆ. ತನಿಖೆ ಅವ್ರ ನೇತೃತ್ವದಲ್ಲೇ ಆಗತ್ತೆ. ಇದೆಲ್ಲದರ ಮೇಲುಸ್ತುವಾರಿಗಾಗಿ ಇದೀಗ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಪರಪ್ಪನ ಅಗ್ರಹಾರ ಕಾರಾಗೃಹಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ. ಇನ್ನು ಪರಪ್ಪನ ಅಗ್ರಹಾರ ಕಾರಾಗೃಹದ ಬಳಿಯಿಂದಲೇ ನನ್ನ ಕಲೀಗ್ ನಿಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ನಿಕೇಶ್, ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಈಗ ತನಿಖೆ ಕೂಡ ಪ್ರಾರಂಭ ಅಂತೆ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಇವತ್ತು ಕಮಿಷನರ್ ಭೇಟಿ ಕೊಡ್ತಿದ್ದಾರಂತೆ. ಪೊಲೀಸ್ ಕಮಿಷನರ್ ಭೇಟಿ ಕೊಡ್ತಿರೋದ್ರ ಹಿಂದಿನ ಉದ್ದೇಶ ಏನು, ಎಕ್ಸ್ಪೆಕ್ಟ್ ಮಾಡ್ಬೋದು ಇವರ ಭೇಟಿಯಿಂದ ಬದಲಾವಣೆ ಅಂತ